ತಿಂಗಳ ಕೊನೆ ನಿಮ್ಗೆ ಅರ್ಜೆಂಟ್ ಹಣ ಬೇಕಾಗಿದೆ. ಮನೆಯಲ್ಲಿ ದಿಢೀರ್ ಆರೋಗ್ಯ ಸಮಸ್ಯೆ ಯಾರಿಗೂ ಬಂದಿದೆ, ತುರ್ತಾಗಿ ಹಣ ಬೇಕು. ನಿಮ್ಮ ಫ್ರೆಂಡ್ಸ್ ಕೇಳಬೇಕಂದ್ರೆ ತಿಂಗಳ ಕೊನೆ ಅವ್ರದ್ದು ಸೇಮ್ ಪರಿಸ್ಥಿತಿ. ಹೋಮ್ ಲೋನ್ ಇರುತ್ತೆ, ಸ್ಕೂಲ್ ಫೀಸ್ ಕಟ್ಟಿರ್ತಾರೆ, ಇದೆ ಈಗ ಏನಾದರೂ ಒಂದು ಇದ್ದಿರುತ್ತೆ. ಹಾಗಾದ್ರೆ ಹಣ ಹೇಗೆ ಹೊಂದಿಸ್ತೀರ? ಯಾವುದೋ EMI ಅಂತ ಹಣ ಕೊಟ್ಟಿರ್ತೀರ, ಆದರೆ ಮನೇಲಿ ಆರೋಗ್ಯ ಸಮಸ್ಯೆ ಬಂದು EMI ಹಣ ಕೂಡ ಖರ್ಚಾಗ್ಬಿಡುತ್ತೆ. EMI ಡೇಟ್ ಹತ್ತಿರ ಬಂತು, ಹೀಗೇನು ಮಾಡ್ತೀರಾ? ಹೊರಗಡೆ ಯಾರಾದರೂ ಲೇವಾದೇವಿಯರ ಹತ್ರ ಹಣ ಕೇಳೋಕೆ ಹೋದರೆ ವಿಪರೀತ ಬಡ್ಡಿ, 108 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅಲ್ಲದೆ ನೀವು ಸೂಕ್ಷ್ಮ ಮನಸ್ಸವರಾದರೆ ಮುಗ್ದೇ ಹೋಯ್ತು ನಿಮ್ಮ ಕತೆ. ಮುಜುಗರ ಪಟ್ಕೊಂಡು ಅವರು ಕೇಳೋ ಎನ್ಕ್ವೈರಿಗೆ ಈ ಸಾಲನೇ ಬೇಡಪ್ಪ ಅಂತೇಳಿ ಎದ್ದು ಬಂದುಬಿಡ್ಬೇಕನ್ಸುತ್ತೆ. ಹಾಗಾದರೆ ಏನು ಮಾಡ್ತೀರಾ ಬೇರೆ ದಾರಿ? ಈಗಿನ ಆನ್ಲೈನ್ ಯುಗದಲ್ಲಿ ಇದಕ್ಕೊಂದು ಪರಿಹಾರ ಇದೆ, ಚಿಂತಿಸಬೇಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪರಿಹಾರ ಏನಂತ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಸ್ಲೈಸ್, ಹೌದು, ಇದು ಒಂದು ಲೋನ್ ಆ್ಯಪ್ ಆಗಿದ್ದು ನಿಮಗೆ ತ್ವರಿತವಾಗಿ ಹಣಕಾಸಿನ ನೆರವನ್ನು ಪರ್ಸನಲ್ ಲೋನ್ ಮುಖಾಂತರ ನೀಡುತ್ತದೆ. ತುಂಬ ಸುಲಭವಾಗಿ ಹಾಗೂ ಯಾವುದೇ ಪೇಪರ್ ವರ್ಕ್ಸ್ ಇಲ್ಲದೆ ಕೇವಲ ನಿಮ್ಮ ಸ್ಮಾರ್ಟ್ ಫೋನ್ ಮುಖಾಂತರ ಪ್ಯಾನ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಮೇಲೆ ಲೋನ್ ನೀಡುತ್ತದೆ. ಕೇವಲ 5 ನಿಮಿಷದಲ್ಲಿ ಮಾತ್ರ ನಿಮ್ಮ ಲೋನನ್ನು ಸ್ಯಾಂಕ್ಷನ್ ಮಾಡುತ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಕುತೂಹಲನ ನೋಡೋಣ ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ನಲ್ಲಿ ಸ್ಲೈಸ್ ಅಂತ ಆ್ಯಪ್ ಇರುತ್ತೆ. ಪರ್ಪಲ್ ಕಲರ್ ಲೋಗೋ ಇರುತ್ತೆ, SLIC ಸ್ಲೈಸ್ ಅಂತ. ಫೀಲ್ ಈಸಿ ವಿತ್ ಮನಿ ಅಂತ ಇರುತ್ತೆ. ಅದು ಸೆಲೆಕ್ಟ್ ಮಾಡ್ಕೊಳ್ರಿ. ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅದು ನಿಮ್ಮದು ಇಮೇಲ್ ID ಕೇಳುತ್ತೆ. ಇಮೇಲ್ ID ಹಾಕಿ. ಇಮೇಲ್ ID ಹಾಕಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಪರ್ಮಿಷನ್ ಕೇಳುತ್ತೆ, SMS-ಗೆ, ಫೋನ್ಗೆ, ಕಾಂಟ್ಯಾಕ್ಟ್ಸ್ಗೆ. ಸೊ ಇದಕ್ಕೆ ನೀವು ಓಕೆ ಕೊಟ್ಟಮೇಲೆ ಅಲ್ಲೋ ಕೊಟ್ಟದನ್ನು ಅಲ್ಲೋ ಕೊಟ್ಟಮೇಲೆ ಅದು ಮುಂದಕ್ಕೆ ಹೋಗುತ್ತೆ. ಇದರಲ್ಲಿ ಫೋನ್ ಪರ್ಮಿಷನ್ ಮ್ಯಾಂಡೇಟ್ರಿ ಇದೆ. ಆನಂತರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಅದು. ಸೊ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದು ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿ ವೆರಿಫೈ ಮಾಡುತ್ತೆ. ವೆರಿಫೈ ಮಾಡಿದ್ಮೇಲೆ ನಿಮ್ಮ ಹೆಸರನ್ನು ಕೇಳುತ್ತದೆ. ಸೊ ನಿಮ್ಮ ಹೆಸರನ್ನು ಕೇಳಿದ್ಮೇಲೆ ಆಮೇಲೆ ಅದು ಅಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಮೋ ಕೋಡ್ ಇದ್ದರೆ ಕೋಡ್ ಹಾಕ್ಬೋದು. ಅದು ನಿಮ್ಗೆ ಯಾರಾದರೂ ರೆಫರೆನ್ಸ್ ಮಾಡಿದರೆ ಅವ್ರ ಕೋಡ್ ಬಂದಿರುತ್ತೆ. ಆ ಕೋಡ್ ಎಂಟ್ರಿ ಮಾಡಿದ್ಮೇಲೆ ನೀವು ಆ ಸ್ಲೈಸ್ ಆ್ಯಪ್ಗೆ ಪಿನ್ ಸೆಟ್ ಮಾಡಬೇಕಾಗುತ್ತೆ. ಮೊಬೈಲ್ ಯಾವ ಥರ ಪಿನ್ ಸೆಟ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಯಾವ ಥರ ಪಿನ್ ಸೆಟ್ ಮಾಡ್ತೀರಾ, ಆ ಥರ ಇದಕ್ಕೆ 4 ನಂಬರ್ಸ್ ಒಂದು ಪಿನ್ ಸೆಟ್ ಮಾಡಬೇಕಾಗುತ್ತೆ. ಸೊ 2 ಸಲ ಪಿನ್ ಡಬಲ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಸ್ಲೈಸ್ ಆ್ಯಪ್ ಓಪನ್ ಆಗುತ್ತೆ ಅವಾಗ. ಸೊ ಅದರಲ್ಲಿ ನೀವು ಸ್ಟೂಡೆಂಟ, ಸ್ಯಾಲ್ರಿ ಪರ್ಸನ್ನ, ಸೆಲ್ಫ್ ಎಂಪ್ಲಾಯ್ಡ್ ಅಂತ ಆಪ್ಷನ್ ಕೇಳುತ್ತೆ, ಯಾವ ರೀತಿ ಕೆಲಸ ಮಾಡ್ತೀರಿ ಅಂತೇಳಿ. ಸೊ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ಕೊಬೇಡ್ರಿ, ನಾರ್ಮಲಿ ಎಂಪ್ಲಾಯಿ ಅಥವಾ ಸೆಲ್ಫ್ ಎಂಪ್ಲಾಯ್ ಸೆಲೆಕ್ಟ್ ಮಾಡ್ಕೊಳ್ರಿ. ಆನಂತರ ನಿಮ್ಮ ಲೊಕೇಶನ್ ಕೇಳುತ್ತೆ, ಅದು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಲೊಕೇಶನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಪ್ಯಾನ್ ನಂಬರ್ ತಾನೇ ತೋರಿಸ್ತದೆ. ಸೊ ಪ್ಯಾನ್ ನಂಬರ್ ವೆರಿಫೈ ಆದ ತಕ್ಷಣ ನಿಮ್ಮದು ಸಿಬಿಲ್ ಸ್ಕೋರ್ ಚೆಕ್ ಮಾಡುತ್ತೆ. ಸೊ ಸಿಬಿಲ್ ಸ್ಕೋರು 720, 750 ಮೇಲಿದ್ದರೆ ಗುಡ್ ಸ್ಕೋರ್ ಅಂತಾರೆ. ಅದಂತರ ನಿಮ್ಮದು ಕಂಪ್ನಿ ಹೆಸರು ಕೇಳುತ್ತೆ. ಸ್ಯಾಲ್ರಿ ಪರ್ಸನ್ ಅಂದರೆ ಕಂಪ್ನಿ ಹೆಸರು ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಸ್ಯಾಲ್ರಿ ಯಾವುದೊಂದು ಕೇಳುತ್ತೆ. ಅಂದರೆ ಮಂತ್ಲಿ ಎಷ್ಟಿರುತ್ತೆ, 50,000, 30,000, 20,000 ಈ ಥರ ಕೇಳುತ್ತೆ. ಇದನ್ನು ಎಂಟ್ರಿ ಮಾಡಿದ್ಮೇಲೆ ನಿಮ್ಮದೊಂದು ಸೆಲ್ಫಿ ಬೇಕಾಗುತ್ತೆ. ಸೊ ಮತ್ತು ನೀವು ಅದು ಕೇಳುತ್ತೆ, ನಿಮ್ಮದು ಅಲೋ ಮಾಡಿ ಅಂತ ಆ್ಯಪ್ ಕೇಳುತ್ತೆ. ಸೊ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಸೆಲ್ಫಿ ಆ್ಯಪ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮದು ಸರ್ಕಲ್ನಲ್ಲಿ ನಿಮ್ಮ ಫೇಸ್ ಬರೋಂಗೆ ನಿಮ್ಮ ಸೆಲ್ಫಿ ತೊಗೋಬೇಕು. ಸೊ ಸೆಲ್ಫಿ ತೊಗೊಂಡ್ಮೇಲೆ ಅದು ರೈಟ್ ಗ್ರೀನ್ ಮಾರ್ಕ್ ಬರುತ್ತೆ. ಗ್ರೀನ್ ಮಾರ್ಕ್ ಬಂದಮೇಲೆ ನಿಮ್ಮದು ಇದಾಗುತ್ತೆ. ಅನಂತರ ನಿಮ್ಮದು KYC ಅಡ್ರೆಸ್ ಕೇಳುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋಂಥ ಅಡ್ರೆಸ್ಸನ್ನು ತೋರಿಸುತ್ತದೆ. ಸೊ ಅಡ್ರೆಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವು. ಅದಾನಂತರ ನಿಮ್ಮ ಲಿಮಿಟ್ ತೋರಿಸುತ್ತದೆ. ಸೊ ನಿಮ್ಮದೆಲ್ಲ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಲಿಮಿಟ್ ತೋರಿಸುತ್ತದೆ ನಿಮ್ಮದು. ಅಂದರೆ ನಿಮ್ಮದು ಇನ್ಕಮ್ ತಿಂಗಳ 10,000, 15,000 ಇದ್ದರೆ ಅದು 10 ಪಟ್ಟು ನಿಮಗೆ ಕೊಡುತ್ತದು. ಸೊ 10 ಪಟ್ಟು ಲೋನ್ ಲಿಮಿಟ್ ಕೊಡುತ್ತೆ. ಸೊ ಇಲ್ಲಿ 40,000 ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 4.5 ಲಕ್ಷ ಇದು ನಿಮ್ಮ ಲೋನ್ ಲಿಮಿಟ್ ಕೇಳುತ್ತೆ. ಸೊ ಅದಾದ ನಂತರ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ.
ಸೊ ನಿಮ್ಗೆ ಯಾವ ಅಕೌಂಟಿದು ಲೋನ್ ಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಿದ್ರೆ ಆ ಅಕೌಂಟ್ ಎಂಟ್ರಿ ಮಾಡಬೇಕು. ಸೊ ಆ ಅಕೌಂಟ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಅದು ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡುತ್ತೆ. ನೀವು ಎಷ್ಟು ಬೇಕಂತ ಮೆನ್ಷನ್ ಮಾಡಬೇಕು. ನಾವು ಇದು ಎಕ್ಸಾಮ್ 40,000 ಅಂತ ಅಂದ್ಕೊಂಡಿದ್ವಿ. ಸೊ 40,000 ಹಾಕಿದರೆ ಅದು ನಿಮ್ಮ ಅಕೌಂಟಿಗೆ 40,000 ಬರುತ್ತೆ. ನೀವು 4 ಲಕ್ಷ ಬೇಕು. ಆ್ಯಪ್ನ ಇನ್ನೊಂದು ವಿಶೇಷತೆ ಏನಂತಂದರೆ ಹಣ ತೆಗೆದುಕೊಂಡ ನಂತರ 1 ತಿಂಗಳೊಳಗೆ ನೀವು ಇದನ್ನು ರಿಟರ್ನ್ ಮಾಡೋದಿರುತ್ತೆ. ನಿಮ್ಗೆ ಅಕಸ್ಮಾತ್ 1 ತಿಂಗಳೊಳಗೆ ವಾಪಸ್ ಮಾಡಲಾಗಿಲ್ಲ ಅಂತಂದರೆ ಆವಾಗ ನಿಮ್ಮ ಹಣವನ್ನು ಅದನ್ನು EMI ರೂಪದಲ್ಲಿ ವಾಪಸ್ ಮಾಡಲು ಪ್ಲ್ಯಾನ್ ಚೇಂಜ್ ಮಾಡಿಕೊಡ್ತಾರೆ. 3 ಮಂತ್ಸು, 6 ಮಂತ್ಸು, 5 ಮಂತ್ಸು, 9 ಮಂತ್ಸು, 12 ಮಂತ್ಸು, ಹೀಗೆ ಬೇರೆ ಬೇರೆ EMI ಪ್ಯಾಟ್ರನ್ ತೋರಿಸುತ್ತೆ. ನೀವು EMI ಕನ್ವರ್ಟ್ ಮಾಡ್ಕೊಳ್ಬೋದು. ಆಗ ಬಡ್ಡಿ ಹಾಕ್ತಾರೆ. ಮಿನಿಮಮ್ 12% ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಅದು ಬಡ್ಡಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಮತ್ತು ನೀವು EMI ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು 5 ತಿಂಗಳು ರೆಗ್ಯುಲರ್ ಕಟ್ತೀರಿ ಅಂತ ಕೊಡ್ರಿ. ಸೊ ಅವಾಗ ಮತ್ತೇನೋ ಪ್ರಾಬ್ಲಮ್ ಅಂತು. ಸೊ ಮತ್ತೆ ನಿಮ್ಗೆ ಹಣ ಬೇಕಾಗುತ್ತೆ. ಸೊ ಆಲ್ರೆಡಿ ನಿಮ್ಮದು ಲೋನ್ ನಡೀತಾ ಇದೆ. ಸೊ ಮತ್ತು ನೀವು ಮತ್ತೆ ಲೋನ್ ತೊಗೊಳಕ್ಕೆ ಬರಲ್ಲ. ಬೇರೆ ಆ್ಯಪ್ನಲ್ಲಾದರೆ ಮತ್ತೆ ಆ ಲೋನು ಪೂರ್ತಿ ಕಂಪ್ಲೀಟ್ ಆಗೋ ತನಕ ಮತ್ತೆ ಬೇರೆ ಲೋನ್ ತೊಗೊಳಕ್ಕೆ ಬರಲ್ಲ. ಬಟ್ ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತಂದರೆ ನೀವು ಕಟ್ಟಿದ ಹಣದಲ್ಲೇ ಮತ್ತೆ 50,000 ತೊಗೊಂಡಿರ್ತೀರ ಅಂತ ತಿಳ್ಕೊಳ್ರಿ. ಅದರಲ್ಲಿ ಒಂದು 25,000 ದುಡ್ಡು ಕಟ್ಟಿರ್ತೀರ. ಸೊ ಮತ್ತೆ 25,000 ನೀವು ಮತ್ತೆ ಲೋನ್ ಥರ ವಾಪಸ್ ತೊಗೋಬೋದು. ನೀವು ಅದು ಇನ್ನೊಂದು EMI ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಅದಕ್ಕೊಂದು ನೀವು ಟೈಮ್ ಇರುತ್ತೆ. ಸೊ ಅದನ್ನು ನೀವು ಬಡ್ಡಿ ಇಲ್ದಾಗೆ ಮತ್ತೆ ಅದನ್ನು ರಿಟರ್ನ್ ಕಟ್ಬೋದು ಆ ದುಡ್ಡನ್ನು 1 ತಿಂಗಳೊಳಗೆ. ಇಲ್ಲ ಅದನ್ನು ಕಟ್ಟೋಕ್ಕಲ್ಲ, ಮತ್ತೆ ಅದು EMI ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ನೀವು ಹಾಕಿದ ದುಡ್ಡಿನಲ್ಲೇ ನಿಮಗೆ ಮತ್ತೆ ಲೋನ್ ಕೊಡ್ತಾರೆ. ಅದು ಈ ಲೋನಿಂದು ಸ್ಪೆಷಾಲಿಟಿ. ಇಷ್ಟೊಂದು ಯೂಸರ್ ಫ್ರೆಂಡ್ಲಿ ಲೋನ್ ಆ್ಯಪ್ನ ನಾನು ಬೇರೆ ಯಾವುದೂ ನೋಡಿಲ್ಲ. ಬೇರೆ ಬೇರೆ ಆ್ಯಪ್ನ ಯೂಸ್ ಮಾಡಿದ್ವಿ. ಬಟ್ ಈ ಆ್ಯಪ್ ತುಂಬ ಸ್ಪೆಷಲಿ ಯುನೀಕ್ ಮತ್ತು ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ನಾವು. ಯಾವುದೇ ಕಿರಿಕಿರಿ ಇಲ್ಲ. ಮಿನಿಮಲ್ ಡಾಕ್ಯುಮೆಂಟೇಷನ್ ಇಲ್ಲೇ ಅಲ್ಲ, ಎಲ್ಲ ಆನ್ಲೈನ್ ಆಗಿಬಿಡುತ್ತೆ ನೋಡಿದ್ರಲ್ಲಿ ಈಗ. ಮತ್ತು ಈ ಆ್ಯಪ್ನ ಬಳಸಿ ನೀವು ಬಿಲ್ ಪೇಮೆಂಟ್ ಕೂಡ ಮಾಡ್ಬೋದು. ಮೊಬೈಲ್ ರೀಚಾರ್ಜ್, ಮನಿ ಟ್ರಾನ್ಸ್ಫರು, DTH ಟ್ರಾನ್ಸ್ಫರು, ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಬಿಲ್ ಇದೆಲ್ಲ ಕಟ್ಬೋದು. ನೀವು ಫೋನ್ಪೇ, ಗೂಗಲ್ ಪೇ ಥರ ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಅದು ಹೋಮ್ ಪೇಜ್ನಲ್ಲಿ ಅದೆಲ್ಲ ಇರುತ್ತೆ ನೀವು. ಸೊ ಬೆಸ್ಟ್ ಆಫ್ ಲಕ್. ಯಾರಿಗೆ ನೀಡಿದ್ದೆ ಈ ಆ್ಯಪ್ನ ಬಳಸ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ರಿ. ಇದೇ ಥರ ಇನ್ನೂ ಅನೇಕ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಮರೆಯದೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ಉಪಯೋಗಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.